ದಿನದಂದೇ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಶುಭ ಸುದ್ದಿ ಇದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಅಂತ ಗೊಂಬೆ ಭವಿಷ್ಯ ನುಡಿದಿದೆ. ಇದೇ ಭವಿಷ್ಯ ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಪಟ್ಟ ಉಳಿಯುತ್ತಾ ಉರುಳುತ್ತಾ ಡಿಕೆ ಶಿವಕುಮಾರ್ ಪಾಲಿಗೆ ಸಿಎಂ ಆಗೋ ಯೋಗ ಇದೆಯಾ? 5 ವರ್ಷವೂ ಸಿದ್ದರಾಮಯ್ಯಗೆ ಅಧಿಕಾರವಾ ಇಲ್ಲ ಅಧಿಕಾರ ಹಸ್ತಾಂತರ ಆಗುತ್ತಾ? ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ವರ್ಷದಿಂದ ಇದೇ ಮಾತು. ನಿಂತಲ್ಲಿ ಕುಂತಲ್ಲಿ ಅಂಗಡಿ ಜಗಲಿ ಕಟ್ಟೆಯಲ್ಲಿ ಇದೇ ಚರ್ಚೆ. ಆದ್ರೆ ಇದೀಗ ಧಾರವಾಡದಿಂದ ಬಂದಿರೋ ಭವಿಷ್ಯ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಈ ವರ್ಷವೂ ಸಿದ್ದರಾಮಯ್ಯರ ಸಿಎಂ ಕುರ್ಚಿ ಭದ್ರ. ಯುಗಾದಿ ದಿನವೇ ಧಾರವಾಡದಲ್ಲಿ ಗೊಂಬೆ ಭವಿಷ್ಯ. ಹೌದು, ಧಾರವಾಡ ತಾಲೂಕಿನ ಹನುಮನಕೊಪ್ಪದಲ್ಲಿ ನಡೆದ ಗೊಂಬೆ ಭವಿಷ್ಯ ಸಿದ್ದರಾಮಯ್ಯ ಅಭಿಮಾನಿಗಳ ದಿಲ್ ಖುಷ್ ಮಾಡಿದೆ. ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಬದಲಾವಣೆ ಇಲ್ಲ ಅನ್ನೋ ಭವಿಷ್ಯ ಹೊರಬಿದ್ದಿದ್ದು, ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಎನ್ನಲಾಗ್ತಿದೆ. ಯುಗಾದಿಯಂದು ಸಹ ಅಧಿಕಾರದಲ್ಲಿ ಬದಲಾವಣೆ ಆಗಲ್ಲ ಅಂತ ಗೊಂಬೆಗಳು ಭವಿಷ್ಯ ನುಡಿದಿದ್ದು, ಈ ಬಾರಿ ಮತ್ತದೇ ಭವಿಷ್ಯ ಪ್ರಕಟವಾಗಿದೆ. ನಿನ್ನೆ ರಾತ್ರಿ ತುಪ್ಪರಿಹಳ್ಳ ದಂಡೆ ಮೇಲೆ ಗೊಂಬೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಂದು ಮುಂಜಾನೆ ಆಯಾ ಗೊಂಬೆ ಕಾಳುಗಳನ್ನ ಆಧರಿಸಿ ಭವಿಷ್ಯ ನಿರ್ಧಾರ ಮಾಡಲಾಗಿದೆ. ನೈಋತ್ಯ ದಿಕ್ಕಿನಲ್ಲಿ ಸ್ವಲ್ಪ ಒಂದು ಗೊಂಬೆಗೆ ಪೆಟ್ಟು ಬಿದ್ದುದರಿಂದ ಸರ್ ಆ ಒಂದು ನಮ್ಮ ತಿಳುವಳಿಕೆ ಪ್ರಕಾರ ಗೋವಾ ರಾಜ್ಯದಾಗ ಒಂದ್ ಸ್ವಲ್ಪ ರಾಜಕಾರಣದಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗ್ಲಿ ಇಲ್ಲ ಒಬ್ಬ ರಾಜಕಾರಣಿಗೆ ಒಂದು ಪೆಟ್ಟು ಬೀಳುವಂತ ಚಾನ್ಸಸ್ ಹೆಚ್ಚೈತಿ. ರಾಜ್ಯದ ಮತ್ತು ಕೇಂದ್ರದ ಸರ್ಕಾರದಲ್ಲಿ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ, ಯಥಾಸ್ಥಿತಿ ಮುಂದುವರಿತೈತೆ ಅನ್ನುವಂತ ಒಂದು ನಮ್ಮ ಭವಿಷ್ಯದ ಮೇಲೆ ನಿರ್ಧಾರ ಆಗಿದೆ. ಹೋದ ವರ್ಷ ಹಿಂಗ ಬಂದಿತ್ತು ಸಿದ್ದರಾಮಯ್ಯ ಇದು ಹೋದ ಸಲನೂ ನಮಗೆ ಯಥಾಸ್ಥಿತಿ ಇತ್ತು ಸರ್, ಯಾವುದೋ ಒಂದು ಬದಲಾವಣೆಗಳು ಆಗ್ಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಏನು ಯಾವುದು ಬದಲಾವಣೆಗಳು ಆಗಿಲ್ಲ. ಒಟ್ನಲ್ಲಿ ಧಾರವಾಡ ಗೊಂಬೆ ಭವಿಷ್ಯ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಯುಗಾದಿ ಎಂದೇ ಸಿಹಿ ಸುದ್ದಿ ಕೊಟ್ಟಿದೆ. ಸಿಎಂ ಕುರ್ಚಿಗೆ ಸದ್ಯಕ್ಕೆ ಯಾವುದೇ ಕಂಟಕ ಇಲ್ಲ ಎಂದಿದೆ. ಗೊಂಬೆ ಭವಿಷ್ಯದ ಭವಿಷ್ಯ ಮುಂದೆ ಗೊತ್ತಾಗಲಿದೆ. ಟಿವಿ ಕಮ್ಮಾರ್ ಜೊತೆ ಸಿದ್ದು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಈ ದಿನದಂದೇ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಶುಭ ಸುದ್ದಿ ಇದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಅಂತ ಗೊಂಬೆ ಭವಿಷ್ಯ ನುಡಿದಿದೆ. ಇದೇ ಭವಿಷ್ಯ ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಪಟ್ಟ ಉಳಿಯುತ್ತಾ ಉರುಳುತ್ತಾ ಡಿಕೆ ಶಿವಕುಮಾರ್ ಪಾಲಿಗೆ ಸಿಎಂ ಆಗೋ ಯೋಗ ಇದೆಯಾ? 5 ವರ್ಷವೂ ಸಿದ್ದರಾಮಯ್ಯಗೆ ಅಧಿಕಾರವಾ ಇಲ್ಲ ಅಧಿಕಾರ ಹಸ್ತಾಂತರ ಆಗುತ್ತಾ? ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ವರ್ಷದಿಂದ ಇದೇ ಮಾತು. ನಿಂತಲ್ಲಿ ಕುಂತಲ್ಲಿ ಅಂಗಡಿ ಜಗಲಿ ಕಟ್ಟೆಯಲ್ಲಿ ಇದೇ ಚರ್ಚೆ. ಆದ್ರೆ ಇದೀಗ ಧಾರವಾಡದಿಂದ ಬಂದಿರೋ ಭವಿಷ್ಯ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಈ ವರ್ಷವೂ ಸಿದ್ದರಾಮಯ್ಯರ ಸಿಎಂ ಕುರ್ಚಿ ಭದ್ರ. ಯುಗಾದಿ ದಿನವೇ ಧಾರವಾಡದಲ್ಲಿ ಗೊಂಬೆ ಭವಿಷ್ಯ. ಹೌದು, ಧಾರವಾಡ ತಾಲೂಕಿನ ಹನುಮನಕೊಪ್ಪದಲ್ಲಿ ನಡೆದ ಗೊಂಬೆ ಭವಿಷ್ಯ ಸಿದ್ದರಾಮಯ್ಯ ಅಭಿಮಾನಿಗಳ ದಿಲ್ ಖುಷ್ ಮಾಡಿದೆ. ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಬದಲಾವಣೆ ಇಲ್ಲ ಅನ್ನೋ ಭವಿಷ್ಯ ಹೊರಬಿದ್ದಿದ್ದು, ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಎನ್ನಲಾಗ್ತಿದೆ. ಯುಗಾದಿಯಂದು ಸಹ ಅಧಿಕಾರದಲ್ಲಿ ಬದಲಾವಣೆ ಆಗಲ್ಲ ಅಂತ ಗೊಂಬೆಗಳು ಭವಿಷ್ಯ ನುಡಿದಿದ್ದು, ಈ ಬಾರಿ ಮತ್ತದೇ ಭವಿಷ್ಯ ಪ್ರಕಟವಾಗಿದೆ. ನಿನ್ನೆ ರಾತ್ರಿ ತುಪ್ಪರಿಹಳ್ಳ ದಂಡೆ ಮೇಲೆ ಗೊಂಬೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಂದು ಮುಂಜಾನೆ ಆಯಾ ಗೊಂಬೆ ಕಾಳುಗಳನ್ನ ಆಧರಿಸಿ ಭವಿಷ್ಯ ನಿರ್ಧಾರ ಮಾಡಲಾಗಿದೆ. ನೈಋತ್ಯ ದಿಕ್ಕಿನಲ್ಲಿ ಸ್ವಲ್ಪ ಒಂದು ಗೊಂಬೆಗೆ ಪೆಟ್ಟು ಬಿದ್ದುದರಿಂದ ಸರ್ ಆ ಒಂದು ನಮ್ಮ ತಿಳುವಳಿಕೆ ಪ್ರಕಾರ ಗೋವಾ ರಾಜ್ಯದಾಗ ಒಂದ್ ಸ್ವಲ್ಪ ರಾಜಕಾರಣದಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗ್ಲಿ ಇಲ್ಲ ಒಬ್ಬ ರಾಜಕಾರಣಿಗೆ ಒಂದು ಪೆಟ್ಟು ಬೀಳುವಂತ ಚಾನ್ಸಸ್ ಹೆಚ್ಚೈತಿ.
ರಾಜ್ಯದ ಮತ್ತು ಕೇಂದ್ರದ ಸರ್ಕಾರದಲ್ಲಿ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ, ಯಥಾಸ್ಥಿತಿ ಮುಂದುವರಿತೈತೆ ಅನ್ನುವಂತ ಒಂದು ನಮ್ಮ ಭವಿಷ್ಯದ ಮೇಲೆ ನಿರ್ಧಾರ ಆಗಿದೆ. ಹೋದ ವರ್ಷದಿಂದ ಬಂದಿತ್ತು ಸಿದ್ದರಾಮಯ್ಯ ಈ ಹೋದ ಸಲನೂ ನಮಗೆ ಯಥಾಸ್ಥಿತಿ ಇತ್ತು ಸರ್, ಯಾವುದೂ ಒಂದು ಬದಲಾವಣೆಗಳು ಆಗ್ಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಏನು ಯಾವುದು ಬದಲಾವಣೆಗಳು ಆಗಿಲ್ಲ. ಒಟ್ನಲ್ಲಿ ಧಾರವಾಡ ಗೊಂಬೆ ಭವಿಷ್ಯ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಯುಗಾದಿ ಎಂದೇ ಸಿಹಿ ಸುದ್ದಿ ಕೊಟ್ಟಿದೆ. ಸಿಎಂ ಕುರ್ಚಿಗೆ ಸದ್ಯಕ್ಕೆ ಯಾವುದೇ ಕಂಟಕ ಇಲ್ಲ ಎಂದಿದೆ. ಗೊಂಬೆ ಭವಿಷ್ಯದ ಭವಿಷ್ಯ ಮುಂದೆ ಗೊತ್ತಾಗಲಿದೆ. ಡಿವಿ ಕಮಾರ್ ಜೊತೆ ಸಿದ್ದು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಈ ದಿನದಂದೇ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಶುಭ ಸುದ್ದಿ ಇದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಅಂತ ಗೊಂಬೆ ಭವಿಷ್ಯ ನುಡಿದಿದೆ. ಇದೇ ಭವಿಷ್ಯ ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಪಟ್ಟ ಉಳಿಯುತ್ತಾ ಉರುಳುತ್ತಾ ಡಿಕೆ ಶಿವಕುಮಾರ್ ಪಾಲಿಗೆ ಸಿಎಂ ಆಗೋ ಯೋಗ ಇದೆಯಾ? 5 ವರ್ಷವೂ ಸಿದ್ದರಾಮಯ್ಯಗೆ ಅಧಿಕಾರವಾ? ಇಲ್ಲ ಅಧಿಕಾರ ಹಸ್ತಾಂತರ ಆಗುತ್ತಾ? ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ವರ್ಷದಿಂದ ಇದೇ ಮಾತು. ನಿಂತಲ್ಲಿ ಕುಂತಲ್ಲಿ ಅಂಗಡಿ ಜಗಲಿ ಕಟ್ಟೆಯಲ್ಲಿ ಇದೇ ಚರ್ಚೆ. ಆದ್ರೆ ಇದೀಗ ಧಾರವಾಡದಿಂದ ಬಂದಿರೋ ಭವಿಷ್ಯ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಈ ವರ್ಷವೂ ಸಿದ್ದರಾಮಯ್ಯರ ಸಿಎಂ ಕುರ್ಚಿ ಭದ್ರ. ಯುಗಾದಿ ದಿನವೇ ಧಾರವಾಡದಲ್ಲಿ ಗೊಂಬೆ ಭವಿಷ್ಯ. ಹೌದು, ಧಾರವಾಡ ತಾಲೂಕಿನ ಹನುಮನಕೊಪ್ಪದಲ್ಲಿ ನಡೆದ ಗೊಂಬೆ ಭವಿಷ್ಯ ಸಿದ್ದರಾಮಯ್ಯ ಅಭಿಮಾನಿಗಳ ದಿಲ್ ಖುಷ್ ಮಾಡಿದೆ. ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಬದಲಾವಣೆ ಇಲ್ಲ ಅನ್ನೋ ಭವಿಷ್ಯ ಹೊರಬಿದ್ದಿದ್ದು, ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಎನ್ನಲಾಗ್ತಿದೆ. ಕಳೆದ ಯುಗಾದಿಯಂದು ಸಹ ಅಧಿಕಾರದಲ್ಲಿ ಬದಲಾವಣೆ ಆಗಲ್ಲ ಅಂತ ಗೊಂಬೆಗಳು ಭವಿಷ್ಯ ನುಡಿದಿದ್ದು, ಈ ಬಾರಿ ಮತ್ತದೇ ಭವಿಷ್ಯ ಪ್ರಕಟವಾಗಿದೆ. ನಿನ್ನೆ ರಾತ್ರಿ ತುಪ್ಪರಿಹಳ್ಳ ದಂಡೆ ಮೇಲೆ ಗೊಂಬೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಂದು ಮುಂಜಾನೆ ಆಯಾ ಗೊಂಬೆ ಕಾಳುಗಳನ್ನ ಆಧರಿಸಿ ಭವಿಷ್ಯ ನಿರ್ಧಾರ ಮಾಡಲಾಗಿದೆ. ನೈಋತ್ಯ ದಿಕ್ಕಿನಲ್ಲಿ ಸ್ವಲ್ಪ ಒಂದು ಗೊಂಬಿಗೆ ಪೆಟ್ಟು ಬಿದ್ದುದರಿಂದ ಸರ್, ಆ ಒಂದು ನಮ್ಮ ತಿಳುವಳಿಕೆ ಪ್ರಕಾರ ಗೋವಾ ರಾಜ್ಯದಾಗ ಒಂದ್ ಸ್ವಲ್ಪ ರಾಜಕಾರಣದಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗ್ಲಿ, ಇಲ್ಲ ಒಬ್ಬ ರಾಜಕಾರಣಿಗೆ ಒಂದು ಪೆಟ್ಟು ಬೀಳುವಂತ ಚಾನ್ಸಸ್ ಹೆಚ್ಚೈತಿ. ರಾಜ್ಯದ ಮತ್ತು ಕೇಂದ್ರದ ಸರ್ಕಾರದಲ್ಲಿ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ, ಯಥಾಸ್ಥಿತಿ ಮುಂದುವರಿತೈತೆ ಅನ್ನುವಂತ ಒಂದು ನಮ್ಮ ಭವಿಷ್ಯದ ಮೇಲೆ ನಿರ್ಧಾರ ಆಗಿದೆ. ಹೋದ ವರ್ಷದಿಂದ ಬಂದಿತ್ತು ಸಿದ್ದರಾಮಯ್ಯ ಈ ಹೋದ ಸಲನೂ ನಮಗೆ ಯಥಾಸ್ಥಿತಿ ಇತ್ತು ಸರ್, ಯಾವುದೂ ಒಂದು ಬದಲಾವಣೆಗಳು ಆಗ್ಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಏನು ಯಾವುದು ಬದಲಾವಣೆಗಳು ಆಗಿಲ್ಲ. ಒಟ್ನಲ್ಲಿ ಧಾರವಾಡ ಗೊಂಬೆ ಭವಿಷ್ಯ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಯುಗಾದಿ ಎಂದೇ ಸಿಹಿ ಸುದ್ದಿ ಕೊಟ್ಟಿದೆ. ಸಿಎಂ ಕುರ್ಚಿಗೆ ಸದ್ಯಕ್ಕೆ ಯಾವುದೇ ಕಂಟಕ ಇಲ್ಲ ಎಂದಿದೆ. ಗೊಂಬೆ ಭವಿಷ್ಯದ ಭವಿಷ್ಯ ಮುಂದೆ ಗೊತ್ತಾಗಲಿದೆ. ಡಿವಿ ಕಮಾರ್ ಜೊತೆ ಸಿದ್ದು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ.